ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕನ್ನಡ ಮೀಡಿಯಂ ಯಾರು ಹುಡುಗರಿಗಾಗಿ ಯಾವುದು ಕಾಮರ್ಸ್ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ದ್ವಿತೀಯ PUCಯ ವ್ಯವಹಾರ ಅಧ್ಯಯನ ಹೌದಲ್ವಾ, ಬಿಸ್ನೆಸ್ ಸ್ಟಡೀಸ್ ಆ್ಯನ್ಯುವಲ್ ಎಕ್ಸಾಮ್ 1 ಬರೀಲಿಕ್ಕೆ ಹೋಗ್ತಾ ಇದ್ದಾರೆ 2025-26. ಅದಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ದಯವಿಟ್ಟು ತಾವುಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು 6 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ 6 ಪ್ರಶ್ನೆಗಳಲ್ಲಿ ನನ್ನ ಪ್ರಕಾರ ಒಂದು 3 ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಎಂಥ ಪ್ರಶ್ನೆಗಳು ಅಂದರೆ 4 ಅಂಕದ ಪ್ರಶ್ನೆಗಳಾಗಿವೆ. ಈ 4 ಅಂಕದ ಪ್ರಶ್ನೆಗಳು ಯಾವುದಂತ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಾಹಕನ ಹಕ್ಕುಗಳು, ಆಯಿತಾ, ಮತ್ತು ಜವಾಬ್ದಾರಿಗಳು. ನೆನ್ಪಿಟ್ಕೊಳ್ಳಿ, ಗ್ರಾಹಕನ ಹಕ್ಕುಗಳು ಮತ್ತು ಜವಾಬ್ದಾರಿಗಳು. ನಂತರದಲ್ಲಿ ವ್ಯವಹಾರ ಪರಿಸರದ ಲಕ್ಷಣಗಳು ಹಾಗೂ ಆಯಾಮಗಳು. ಇದು ಆರ್ಟ್ಸ್ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ವ್ಯವಹಾರ ಪರಿಸರದ ಲಕ್ಷಣಗಳು ಮತ್ತು ಆಯಾಮಗಳು. 3ನೆಯ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ನಿಮ್ಮ ಮೂರು ಕ್ವಶನ್ ಪೇಪರ್ಗಳನ್ನು ರೆಡಿಯಾಗಿ ಈಗಾಗಲೇ ನಾನು ಒಂದು ವಿಡಿಯೋ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ 3ರ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಮೊದಲು ರೆಡಿಯಾಗಿ, ಆಯಿತಾ. ಶೇಕಡ ಒಂದು 50% ನಿಮ್ಮ ಎಲ್ಲ ಪ್ರಶ್ನೆಗಳು ಅಲ್ಲಿಂದನೇ ದೊರೆಯಲಿವೆ. ನಿಯಂತ್ರಿಸುವಿಕೆಯ ಹಂತ ಹಾಗೂ ಮಿತಿಗಳು 3ನೆಯ ಪ್ರಶ್ನೆ ಆಗಿದೆ. ಇದರ ಜೊತೆಗೆ 4ನೆಯ ಪ್ರಶ್ನೆ, ಆಯ್ಕೆ ಪರೀಕ್ಷೆಗಳು, ತರಬೇತಿ, ಅನುಕೂಲಗಳು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಕ್ವಶನ್ ನಂಬರ್ 4, ಆಯ್ಕೆ ಪರೀಕ್ಷೆಗಳು, ತರಬೇತಿ, ಅನುಕೂಲಗಳು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. 5ನೆಯ ಪ್ರಶ್ನೆ, ಯೋಜಿಸುವಿಕೆ, ಲಕ್ಷಣಗಳು, ವಿಧಗಳು, ಮಿತಿಗಳು. ಇದು 5ನೆಯ ಪ್ರಶ್ನೆ, ಇಂಪಾರ್ಟೆಂಟ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ. ಯೋಜಿಸುವಿಕೆ, ಲಕ್ಷಣಗಳು, ವಿಧಗಳು ಮತ್ತು ಮಿತಿಗಳು. ನಂತರದಲ್ಲಿ FW ಟೇಲರ್ ಅವರ ತತ್ವಗಳು. ಇದಂತೂ ಇವ್ರದ್ದು ಏನೇನಾಯಿತು ಎಲ್ಲ ಕಲಿಬೇಕು. ಸೈಂಟಿಫಿಕ್ಕು, ಟೆಕ್ನಿಕಲ್, ಇದು ಅದು ಟೋಟಲು 3 ಪ್ರಶ್ನೆಗಳು. ಇದನ್ನು ನಾನು ನಿಮಗೆ ಇಂಗ್ಲೀಷ್ ಮೀಡಿಯಮ್ ವರ್ಷನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೇನೆ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಮಿಸ್ ಆಗಬಾರ್ದು ಅಂತ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಮುಂದಿನದು ಇದು ನಿಮಗೋಸ್ಕರ ಈಗ ಅರ್ಜೆಂಟಿಗೆ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಇದನ್ನು ನೀವು ಪ್ರಿಪೇರ್ ಆಗಿ ಮಕ್ಕಳೇ. ಮುಂದಿನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಏನೇನಿದೆಯೋ ಎಲ್ಲದೂ ಕೂಡ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಮೊದಲು ತಾವುಗಳು 8 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳು ಈಗೇನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೋ ರೆಡಿಯಾಗಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.